श्रीगुरुभ्यो नमः। हरिः ओम्। असतो मा सद्गमय तमसो मा ज्योतिर्गमय मृत्योर्मा अमृतं गमय। ओम शांति शांति शांति। ಎಲ್ಲ ಆತ್ಮೀಯ ಬಂಧುಗಳೇ, ಸ್ವಾಮಿ ವಿವೇಕಾನಂದರ ಮಾರ್ಗದರ್ಶನದಲ್ಲಿ ವಿದ್ಯಾರ್ಥಿಗಳು ಹಾಗೂ ಇತರರು ಕೂಡ ತಮ್ಮ ಜೀವನವನ್ನು ಹೇಗೆ ರೂಪಿಸ್ಕೋಬೇಕು, ನಾವು ಹೇಗೆ ನೀತಿವಂತರಾಗಬೇಕು, ಈ ನೀತಿ ಶಿಕ್ಷಣ ಅನ್ನೋದು ನಮಗೆ ಇಷ್ಟೆಲ್ಲ ಅನುಕೂಲ ಮಾಡಿಕೊಡುತ್ತೆ. ಹಾಗೆ ನಮಗೆ ಮಾರಲ್ ಎಜುಕೇಶನ್ ಅನ್ನುವಂಥದ್ದು ದಾರಿದೀಪ ಆಗುತ್ತೆ. ಹಲವಾರು ಕಡೆ ಮನುಷ್ಯರಿಗೆ ಸಂದೇಹಗಳು ಬರುತ್ತೆ ಅಥವಾ ಗೊಂದಲಗಳು ಉಂಟಾಗುತ್ತೆ. ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರ್ದು, ಹೇಗಿರ್ಬೇಕು, ಹೇಗಿರಬಾರ್ದು, ಈ ಪ್ರಶ್ನೆಗಳಿಗೆಲ್ಲಕ್ಕೂ ನಮಗೆ ನೀತಿ ಶಿಕ್ಷಣದಲ್ಲಿ ಉತ್ತರ ಸಿಗುತ್ತೆ. ಹೀಗಾಗಿ ವಿದ್ಯಾರ್ಥಿ ಜೀವನದಲ್ಲೇ ನೀತಿವಂತರಾಗಿರೋರು ಬಹಳ ಅನುಕೂಲವನ್ನ ಪಡ್ಕೋತಾರೆ. ಅವರು ಯಾವುದೇ ಒಂದು ನಿರ್ಧಾರ ತಗೋಬೇಕಾದ್ರೆ ತಮಗೆ ಸರಿ ಅನ್ಸಿದ್ದನ್ನೇ ಸರಿ ಅಂತ ಭಾವಿಸ್ಕೊಂಡು ನಿರ್ಧಾರವನ್ನ ತಗೊಳ್ಳಲ್ಲ. ಶಾಸ್ತ್ರದಲ್ಲಿ ಏನ್ ಹೇಳಿದೆ, ಮಹಾತ್ಮರು ಏನ್ ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ, ಇದನ್ನ ಗಮನದಲ್ಲಿ ಇಟ್ಕೊಂಡು ಇದರ ಬಗ್ಗೆ ವಿಚಾರ ಮಾಡಿ ಆಮೇಲೆ ನಿರ್ಧಾರ ತಗೋತಾರೆ. ಒಂದು ಉದಾಹರಣೆ ಹೇಳೋದಾದ್ರೆ, ಸಾಮಾನ್ಯವಾಗಿ ಯಾರಾದ್ರೂ ಹಿರಿಯರು ಮನೆಗೆ ಬಂದಾಗ ಅಥವಾ ಎಲ್ಲರೂ ಸಿಕ್ಕಾಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮಾಡ್ತಾರೆ, ನೀನು ಭವಿಷ್ಯದಲ್ಲಿ ಏನಾಗ್ಬೇಕು ಅಂತಿದ್ಯಾ, ಅಥವಾ ದೊಡ್ಡವನಾದ್ಮೇಲೆ ಅಥವಾ ದೊಡ್ಡವಳಾದ್ಮೇಲೆ ನೀನ್ ಏನಾಗ್ತೀಯಾ, ನಿನ್ನ ಮನಸ್ಸಲ್ಲಿ ಏನಿದೆ ಅಂತ ಕೇಳ್ತಾರೆ. ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಕೇಳುವಂತ ಪ್ರಶ್ನೆ. ಆಗ ಈ ವಿದ್ಯಾರ್ಥಿಗಳು ಹೇಳ್ತಾರೆ, ನಾನು ಇಂಥದ್ದೇನೋ ಒಂದು ಓದ್ತೀನಿ, ಇಂಥ ವಿದ್ಯೆನ ಕಲಿತೀನಿ, ಇಂಥ ಒಂದು ಅಧಿಕಾರಿ ಆಗ್ತೀನಿ, ಅಥವಾ ಇಂಥ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರೋದು ಸಮಾಜದಲ್ಲಿ ನೋಡೋ ಹಾಗೆ ಒಂದು ಸ್ಥಾನಮಾನ, ಅದರಲ್ಲಿ ಹೆಚ್ಚಿಗೆ ಎದ್ದು ಕಾಣುವಂಥದ್ದೇನು, ಯೂನಿವರ್ಸಿಟಿಯಿಂದ ಒಂದು ಸರ್ಟಿಫಿಕೇಟ್ ಪಡ್ಕೋಬೇಕು, ಗ್ರಾಜ್ಯುಯೇಷನ್ ಅಂತ ಕರೀತಾರೆ. ಅದರಲ್ಲಿ ವಿಜ್ಞಾನ ಇದೆ, ಕಾಮರ್ಸ್ ಅಂದ್ರೆ ವಾಣಿಜ್ಯ ಅಂತ ಅದಿದೆ, ಹಾಗೆ ಆರ್ಟ್ಸ್ ಇದೆ, ಈಗ ಕಂಪ್ಯೂಟರ್ ಇನ್ನೊಂದು ಮತ್ತೊಂದೆಲ್ಲ ಬಂದಿದೆ. ಯಾವುದೋ ಒಂದು ವಿದ್ಯೆನ ಕಲಿತು ನಾನು ಇಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಕೇಳ್ತಾ ಇರೋದು, ಯಾವ ಕೆಲಸ ಮಾಡಿಕೊಂಡು ಸಂಪಾದನೆ ಮಾಡ್ತೀರಾ ಜೀವನಕ್ಕೆ ಅನ್ನೋ ಪ್ರಶ್ನೆ ಅಲ್ಲ ಅದು. ನೀವು ಯಾವ ಕೆಲಸ ಮಾಡಿದ್ರು ಸಂಪಾದನೆ ಮಾಡೋದು ದುಡ್ಡನ್ನೇ. ನೀವು ಯಾವ ಕೆಲಸ ಮಾಡಿದ್ರು ಆ ಹಣದಿಂದ ಅದೇ ಊಟನೇ ಮಾಡೋದು, ಅದೇ ರೀತಿ ಒಂದು ಮನೆ ಕಟ್ಕೊಳ್ಳೋದು, ಅದೇ ರೀತಿಯಲ್ಲಿ ಜೀವನದ ಕಷ್ಟ ಸುಖಗಳನ್ನ ಅನುಭವಿಸ್ಕೊಂಡು, ಅಂದ್ರೆ ಮದುವೆ, ಮಕ್ಕಳು, ಆರೋಗ್ಯ, ಇನ್ನೊಂದು ಮತ್ತೊಂದೆಲ್ಲ ಗಮನಿಸ್ಕೊಂಡು ಮುಂದುವರಿಯೋದು. ಇದು
ಎಲ್ಲರೂ ನಿರ್ವಹಿಸೋ ಹಾಗೆ ಅವರವರ ಪ್ರಾರಬ್ಧಕ್ಕನುಸಾರವಾಗಿ ಆಗ್ತಾ ಇರುತ್ತೆ. ಇಲ್ಲಿ ಆ ಪ್ರಶ್ನೆ ಬರೋದಿಲ್ಲ. ಇಲ್ಲೇನು ಅಂದ್ರೆ, ನೀನ್ ಮುಂದೆ ಏನಾಗ್ಬೇಕಾಗಿದೆ ಅಂದಾಗ ನಾವು ಏನಾಗಬೇಕು ನಾವು ಅಂತ ನಿರ್ಧಾರ ಮಾಡಕ್ ಮುಂಚೆ ಅಥವಾ ಅದರ ಬಗ್ಗೆ ವಿಚಾರ ಮಾಡಕ್ ಮುಂಚೆ ನಮಗೆ ಹಿರಿಯರು ಏನ್ ಹೇಳಿದ್ದಾರೆ, ಹಿರಿಯರು ಯಾವ ರೀತಿ ಮಾರ್ಗದರ್ಶನ ಮಾಡಿದ್ದಾರೆ ನಮಗೆ, ಇದನ್ನ ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇದನ್ನ ನಾವು ಗಮನದಲ್ಲಿ ಇಟ್ಕೊಂಡಾಗ ನಮಗೆ ಕಾಣುವಂಥದ್ದೇನು? ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು ಯಾವುದೇ ಒಂದು ಕಾರ್ಯವನ್ನ ಮಾಡಿದ್ರು ಕೂಡ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಈಚ್ ಈಸ್ ಗ್ರೇಟ್ ಇನ್ ಹಿಸ್ ಓನ್ ಪ್ಲೇಸ್. ಅವರವರ ಸ್ಥಾನದಲ್ಲಿ ಅವರು ದೊಡ್ಡವರೇ. ನೀನೊಬ್ಬ ಇಂಜಿನಿಯರ್ ಆಗು, ಅಥವಾ ನೀನೊಬ್ಬ ವ್ಯಾಪಾರಿ ಆಗು, ಅಥವಾ ಬೇರೆ ಇನ್ಯಾವುದೋ ಒಂದು ಅಧಿಕಾರದಲ್ಲಿರು, ಸರ್ಕಾರದ ಉದ್ಯೋಗದಲ್ಲಿರು, ಅಥವಾ ಮತ್ತಿನ್ನೇನೋ ಒಂದು ಕಾರ್ಯವನ್ನ ಮಾಡು. ಎಲ್ಲಾ ವಿಧದ ಕಾರ್ಯಗಳು ಸಮಾಜಕ್ಕೆ ಸೇವೆನೇ ಆಗತ್ತೆ. ಯಾವುದೋ ಒಂದು ರೂಪದಲ್ಲಿ ನೀನ್ ಸಮಾಜಕ್ಕೆ ಸೇವೆ ಮಾಡ್ತಾ ಇರ್ತೀಯ. ಇದರಲ್ಲಿ ದೊಡ್ಡದು ಚಿಕ್ಕದು ಅನ್ನೋ ಪ್ರಶ್ನೆ ಬರೋದಿಲ್ಲ. ಹಾಗಾದ್ರೆ ಇಲ್ಲಿ ಭವಿಷ್ಯದಲ್ಲಿ ವಿದ್ಯಾರ್ಥಿಗಳು ಯಾವ ಒಂದು ಗುರಿಯನ್ನ ಇಟ್ಕೋಬೇಕು, ಇದ್ರ ಬಗ್ಗೆ ನಾವು ನಿರ್ಧಾರ ಮಾಡಬೇಕಾದ್ರೆ, ವಿಚಾರ ಮಾಡಬೇಕಾದ್ರೆ ನಮಗೆ ಸರಿಯಾದ ತಿಳುವಳಿಕೆ ಇರಬೇಕಾಗತ್ತೆ. ಯಾವುದಾ ತಿಳುವಳಿಕೆ? ಆಗ ನಮಗೆ ಕಂಡು ಬರೋದೇನು ಅಂದ್ರೆ, ನಮಗೆ ಭಗವಂತ ಹೇಳಿರುವಂತಹ ಮಾತು. ಇದು ಯಾವುದೇ ಒಂದು ಶಿಕ್ಷಣದಲ್ಲಿ ಕೂಡ ಭಗವಂತ ನಮ್ಮೆಲ್ಲರಿಗೂ ಈ ರೀತಿಯಾದ ಒಂದು ಆದೇಶ ಕೊಟ್ಟಿದ್ದಾನೆ ಅಂತ ಹೇಳಲ್ಲ. ಏನ್ ಆದೇಶ ಕೊಟ್ಟಿದ್ದಾನೆ ಭಗವಂತ? ತಸ್ಮಾತ್ ಯೋಗಿ ಭವ ಅಂತ ಆದೇಶ ಕೊಟ್ಟಿದ್ದಾನೆ. ನೀನು ಯೋಗಿಯಾಗು. ಇದು ಎಲ್ಲರಿಗೂ, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಅವರು ನಗರದಲ್ಲಿದ್ದು ಓದ್ತಾ ಇರ್ಲಿ ಅಥವಾ ಹಳ್ಳಿಯಲ್ಲಿರ್ಲಿ, ಅವ್ರು ಯಾವುದೇ ವರ್ಣಕ್ಕೆ ಸೇರಿದವರಾಗ್ಲಿ, ಅದೇ ರೀತಿಯಲ್ಲಿ ಅವರ ಹಿನ್ನೆಲೆ ಯಾವುದಾದ್ರೂ ಇರಲಿ, ಅವರು ವಿಜ್ಞಾನವನ್ನು ಓದ್ತಾ ಇದ್ದಾರೋ, ವಾಣಿಜ್ಯ ಓದ್ತಾ ಇದ್ದಾರೋ, ಕಾಮರ್ಸೋ, ಸೈನ್ಸೋ, ಇನ್ನೊಂದು ಮತ್ತೊಂದು ಯಾವ್ದಾದ್ರು ಆಗಲಿ, ಆದ್ರೆ ಯೋಗಿ ಆಗೋದಂತೂ ನಮ್ಮೆಲ್ಲರಿಗೂ ಸಾಮಾನ್ಯವಾಗಿ ಭಗವಂತ ಕೊಟ್ಟಿರುವಂತ ಆದೇಶ. ಪೋಷಕರು, ತಂದೆ ತಾಯಿಗಳು ನನ್ನ ಮಗ ಅಥವಾ ನನ್ನ ಮಗಳು ಯೋಗಿ ಆಗ್ಬೇಕು ಅಂತ ಅವರು ಕೂಡ ಭಾವಿಸ್ಬೇಕು. ಆ ವಿದ್ಯಾರ್ಥಿಗೂ ಅದನ್ನೇ ಹೇಳಬೇಕು, ನೀನು ಯೋಗಿಯಾಗು ಅಂತ. ಈ ಯೋಗಿ ಅನ್ನೋ ಪದ ಇಷ್ಟೆಲ್ಲ ಒಂದು ಗೊಂದಲದಲ್ಲಿದೆ ಅಂದ್ರೆ, ಯೋಗಿ ಅಂದ್ರೆ ಏನು ಕೆಲಸ ಮಾಡದೆ ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಕಣ್ಮುಚ್ಕೊಂಡು ಕೂತಿರೋದು, ಅವರೇ ಯೋಗಿಗಳು ಅಂತ ಕೆಲವರು ಭಾವಿಸ್ತಾರೆ. ಇನ್ ಕೆಲವರು ಯೋಗಿ ಅಂದ್ರೆ ಎಲ್ಲ ಬಿಟ್ಟು ಎಲ್ಲೋ ಕಾಡ್ಗೋಗಿ ಕೂತ್ಕೊಂಡ್ಬಿಟ್ರೆ ಅವ್ರು ಯೋಗಿ ಆಗ್ತಾರೆ, ಅಥವಾ ಮತ್ತಿನ್ನೇನೋ ಯಾರ ಕಣ್ಣಿಗೂ ಕಾಣದೆ ಎಲ್ಲೋ ಒಂದ್ ಕಡೆ ಹಿಮಾಲಯ ಕೊಟ್ಟೋದ್ರೆ ಅವ್ರು ಯೋಗಿ ಆಗ್ತಾರೆ. ಈ ತರ ಎಲ್ಲ ಅವ್ರವ್ರದೇ ಕಲ್ಪನೆ ಇದೆ. ಭಗವಂತ ಇದು ಯಾವುದನ್ನು ಹೇಳಿಲ್ಲ. ಭಗವಂತ ಹೇಳಿರೋದೇನು,
ಕರ್ಮಯೋಗೋ ವಿಶಿಷ್ಯತೆ. ಕರ್ಮವನ್ನ ಮಾಡದೇ ಇರೋದಕ್ಕಿಂತ, ಕೆಲಸ ಮಾಡದೇ ಇರೋದಕ್ಕಿಂತ ಕೆಲಸ ಮಾಡೋದು ಒಳ್ಳೆಯದು. ಯಾಕೆಂದ್ರೆ ಅದರಿಂದ ನಿನ್ನ ಜೀವನ ಕೂಡ ನಡೆಯುತ್ತೆ, ಹಾಗೆ ಸಮಾಜಕ್ಕೆ ಕೂಡ ಲೋಕ ಸಂಗ್ರಹ ಅಂತ ಕರೀತೀವಿ. ಲೋಕ ಸಂಗ್ರಹನೂ ಆಗುತ್ತೆ, ಸಮಾಜಕ್ಕೆ ಏನಾದ್ರೂ ಒಂದು ಸೇವೆ ಮಾಡಿದಾಗ ಆಗುತ್ತೆ. ಸಮಾಜಕ್ಕೆ ಸೇವೆ ಮಾಡಿದಾಗೂ ಆಗುತ್ತೆ, ಇವರು ಕೂಡ ಉದ್ಧಾರ ಆಗ್ತಾರೆ. ಅದು ಕರ್ಮ ಮಾಡಿದಾಗ ಮಾತ್ರ ಸಾಧ್ಯ, ಕೆಲಸ ಮಾಡಿದಾಗ. ಈಗ ಕೆಲಸನೂ ಮಾಡಿಕೊಂಡು ಯೋಗಿನೂ ಆಗು ಅಂತ ಪರಮಾತ್ಮ ಹೇಳಿರೋದು. ಏನು ಮಾಡದೆ ಸುಮ್ಮನೆ ಕೂತ್ಕೊಂಡು ಯೋಗಿ ಆಗು ಅಂತ ಹೇಳಿಲ್ಲ. ಯೋಗಿ ಆಗೋದು ಅಂದ್ರೆ ಏನು? ಭಗವಂತ ಯಾಕೆ ಎಲ್ಲರಿಗೂ, ಪ್ರತಿಯೊಬ್ಬ ಸ್ತ್ರೀ ಪುರುಷರಿಗೂ ಕೊಟ್ಟಿರುವಂತ ಆದೇಶ ಏನು ಅಂದ್ರೆ, ನೀನು ಯೋಗಿ ಆಗು. ಯೋಗ ಅಂದ್ರೆ ಸಮತ್ವಂ ಯೋಗ ಮುಚ್ಚತೆ. ಯೋಗಿ ಆಗು ಅಂದ್ರೆ ನೀನು ಸಮತ್ವದಲ್ಲಿರು ಅಂತ ಹೇಳಿದನು. ಸಮತ್ವದಲ್ಲಿರೋದು ಹೇಗೆ ಮತ್ತೆ ಪ್ರಶ್ನೆ ಬರುತ್ತೆ. ಸಮತ್ವದಲ್ಲಿ ಅಂದ್ರೆ ಜೀವನದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಲಾಭನೂ ಆಗ್ತಾ ಇರುತ್ತೆ, ನಷ್ಟನೂ ಆಗುತ್ತೆ. ನಷ್ಟನ ಖರ್ಚು ಅಂತ ಕೂಡ ತಿಳ್ಕೋಬಹುದು. ಹಣ ಆಗ್ಲಿ ವಸ್ತುಗಳಾಗ್ಲಿ ಬರ್ತಾ ಇರುತ್ತೆ, ಅದನ್ನ ನಾವು ಉಪಯೋಗಿಸ್ತಾ ಇರ್ತೀವಿ, ಕಳ್ಕೊತಾ ಇರ್ತೀವಿ. ಹಾಗೆ ಹಲವಾರು ಜನ ಮನುಷ್ಯರು ನಮ್ಮ ಜೀವನದಲ್ಲಿ ಹೊಸ ಹೊಸದಾಗಿ ಬರ್ತಾ ಇರ್ತಾರೆ, ಪರಿಚಯ ಆಗ್ತಾ ಇರ್ತಾರೆ. ಹಳಬರು ಎಷ್ಟೋ ಜನ ನಮ್ಮನ್ನ ಬಿಟ್ಟು ಹೋಗ್ತಾ ಇರ್ತಾರೆ ದೂರ. ಅದು ಕೂಡ ನಡೆಯುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ. ಇದು ಜನರಲ್ ಆಗಿ ಹೇಳ್ತಾ ಇರೋದು. ಅದೇ ರೀತಿಯಲ್ಲಿ ನಮಗೆ ಅವಕಾಶಗಳು ಕೂಡ ಕೆಲವು ಸರಿ ಸಿಗುತ್ತೆ, ಕೆಲವು ಸರಿ ಸಿಗಲ್ಲ. ಕೆಲವು ಸರಿ ಸೋಲಾಗುತ್ತೆ, ಕೆಲವು ಸರಿ ನಮ್ಮ ಪ್ರಯತ್ನದಲ್ಲಿ ಗೆಲುವಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ನಮ್ಗೆ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ, ಕೆಲವು ಸಂದರ್ಭದಲ್ಲಿ ಆರೋಗ್ಯ ಕೆಟ್ಟಿರುತ್ತೆ. ಹೀಗೆ ನಾವು ಎಲ್ಲ ವಿಚಾರದಲ್ಲೂ ಅನ್ವಯಿಸ್ಕೋಬೇಕು. ಜೀವನದ ಎಲ್ಲ ಸಂದರ್ಭಗಳಲ್ಲೂ ಈ ವ್ಯತ್ಯಾಸಗಳು ಇದ್ದೇ ಇರುತ್ತೆ, ಏರುಪೇರುಗಳು ಅಂತ ಕರೀತೀವಿ. ಯಾರಿಗಿರುತ್ತೆ ಅಂದ್ರೆ ಎಲ್ಲರಿಗೂ ಇರುತ್ತೆ. ಇಂಥವ್ರಿಗಿಲ್ಲ ಅಂತ ಇಲ್ಲ. ಈಗ ನಾವೇನ್ ಮಾಡ್ಬೇಕು? ಪರಮಾತ್ಮ ಹೇಳ್ತಾನೆ, ನೀನು ಯೋಗಿ ಆಗು ಅಂತ. ಸ್ವಾಮಿ ವಿವೇಕಾನಂದರು ನಮಗೆ ಇದೇ ಉಪದೇಶವನ್ನ, ಭಗವಂತನ ಮಾತನ್ನೇ ಸುಲಭವಾಗಿ ಅರ್ಥ ಆಗುವ ಹಾಗೆ ಹೇಳಿದ್ರು. ಯೋಗಿ ಆಗು ಅಂದ್ರೆ ನೀನು ನಿನ್ನ ಕರ್ತವ್ಯ ಕರ್ಮವನ್ನ ಮಾಡು. ಕರ್ತವ್ಯ ನೀನ್ ಮಾಡ್ಬೇಕಾಗಿರೋದನ್ನ ಮಾಡ್ತಾ ಇರು. ಆದ್ರೆ ಹೀಗೇ ಆಗ್ಬೇಕು, ನನಗೆ ಸಿಗಬೇಕು ಅನ್ನೋ ಆಸೆ ಬಿಟ್ಬಿಟ್ಟು ಮಾಡ್ತಾ ಇರು ಕರ್ತವ್ಯನ. ಆಗ ನೀನು ಯೋಗಿ ಆಗೋದಕ್ಕೆ ಸಾಧ್ಯ. ನೋಡಿ, ಸಾಮಾನ್ಯ ಜನರಲ್ಲಿ ಇರುವಂತ ಭಾವನೆನೇ ಬೇರೆ. ವಿದ್ಯಾರ್ಥಿಗಳು ನಾವು ಮುಂದೆ ಏನಾಗ್ಬೇಕು ಅಂದ್ರೆ ಏನಾಗ್ಬೇಕು ಅದಾಗ್ತೀವಿ. ಈಗ ಯಾರೋ ಒಬ್ರು ಯಾವುದೋ ಒಂದು ಕೋರ್ಸ್ಗೆ ಅಪ್ಲೈ ಮಾಡಿದ್ರು, ಅದು ಸಿಗ್ಲಿಲ್ಲ. ಇನ್ಯಾವುದೋ ಸಿಕ್ತು, ಬೇರೆ ಎಲ್ಲೋ ಸೀಟ್ ಸಿಕ್ತು, ಅದನ್ನೇ ಓದ್ಬೇಕಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡ್ಬೇಕಾಗತ್ತೆ. ಇವ್ರು ಅಂದ್ಕೊಂಡಿದ್ದು ಸಿಕ್ಕಿಲ್ಲ, ಅದೇನು ಸಮಸ್ಯೆನೂ ಅಲ್ಲ. ಯಾಕೆಂದ್ರೆ ಯಾವ ಕೆಲಸ ಮಾಡಿದ್ರು ಅದರಿಂದ ಸಂಪಾದನೆ ಮಾಡೋದು ಹಣನೇ. ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಅದು ಸಮಾಜಕ್ಕೆ ಒಂದು ಸೇವೆ ಮಾಡಿದ ಹಾಗೆ ಆಗತ್ತೆ. ಹೀಗಾಗಿ ಅದರಲ್ಲೇನಂತ ವ್ಯತ್ಯಾಸ ಇಲ್ಲ. ನೀವು ಸೈನ್ಸ್ ತಗೊಂಡ್ರು, ಕಾಮರ್ಸ್ ತಗೊಂಡ್ರು, ಆರ್ಟ್ಸ್ ತಗೊಂಡ್ರು, ಕಂಪ್ಯೂಟರ್ ತಗೊಂಡ್ರು, ಇದು ಯಾವುದು ಪ್ರಶ್ನೆ ಅಲ್ಲ. ನೀವು ಯಾವುದೇ ಸಬ್ಜೆಕ್ಟ್ ಅನ್ನ ತಗೊಂಡಿದ್ರು, ಓದ್ತಾ ಇದ್ರು, ಮುಂದೆ ಅದಕ್ಕೆ ಸಂಬಂಧಪಟ್ಟಂತ ಕೆಲಸ ಮಾಡಿದ್ರು ಕೂಡ
ಎಲ್ಲರೂ ಮಾಡಬೇಕಾಗಿರುವಂತ ಒಂದು ಕಾರ್ಯ ಇದೆ. ಅದೇನು ಅಂದ್ರೆ ಯೋಗಿಯಾಗಿ ಜೀವನ ಮಾಡಬೇಕು. ಕೆಲಸ ಮಾಡ್ತಾ ನಮ್ಮ ಕರ್ತವ್ಯ ಮಾಡ್ತಾ ನಮ್ಮ ಜೀವನವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಯೋಗಿ ಆಗ್ಬೇಕು. ಇದು ಭಗವಂತನ ಆದೇಶ. ಇಲ್ಲಿ ಒಂದು ವಿಚಾರ ವಿದ್ಯಾರ್ಥಿಗಳು ತಿಳ್ಕೋಬೇಕಾಗಿರೋದು ಏನು ಅಂದ್ರೆ, ವಿವೇಕಾನಂದರ ಮಾತು ಆಗ್ಲೇ ಹೇಳಿದ ಹಾಗೆ, ಯಾರು ಕೂಡ ಸಮಾಜದಲ್ಲಿ ಉತ್ತಮರು, ಉತ್ತಮ ಸ್ಥಾನ ಅಧಮ ಸ್ಥಾನ ಅಂತಿಲ್ಲ, ಅಥವಾ ಕೆಲಸದಲ್ಲಿ ಕೂಡ ಇದು ಬಹಳ ಉತ್ತಮ ಕಾರ್ಯ, ಇದು ಬಹಳ ಕೆಳಮಟ್ಟದ ಕೆಲಸ ಅಂತೇನಿಲ್ಲ. ಅದನ್ನ ಡಿಗ್ನಿಟಿ ಅಂತ ಕರೀತಾರೆ. ಡಿಗ್ನಿಟಿ ಅಂದ್ರೆ ಘನತೆ. ಓ, ಇದು ಬಹಳ ಘನತೆ ಇರುವಂತ ಕಾರ್ಯ, ಇದು ಘನತೆ ಕಡಿಮೆ ಇರುವಂತ ಕಾರ್ಯ, ಡಿಗ್ನಿಟಿ ಕಡಿಮೆ ಇರುವಂತ ಕೆಲಸ. ಯಾಕೆಂದ್ರೆ ಸಮಾಜದಲ್ಲಿ ಇವ್ರಿಗೆ ಹೆಚ್ಚು ಗೌರವ ಕೊಡ್ತಾರೆ, ಅವ್ರಿಗೆ ಕಡಿಮೆ ಗೌರವ ಕೊಡ್ತಾರೆ ಅಂತ ಇವ್ರು ಭಾವಿಸಿದಾರಷ್ಟೇ, ಹಾಗೇನಿಲ್ಲ. ಈಗ ಯಾರೋ ಒಬ್ಬ ದೊಡ್ಡ ಆಫೀಸರೇ ಆದ, ಕಾಂಪಿಟೇಟಿವ್ ಎಕ್ಸಾಮ್ ತಗೊಂಡು ಅದರಲ್ಲಿ ಪಾಸ್ ಆಗಿ ಅಧಿಕಾರಿ ಆದ, ಹೇಗೋ ಒಂದು ಆಗ್ಬಿಟ್ಟ. ಅಧಿಕಾರಿ ಆಗಿದ್ದು ಮುಖ್ಯ ಅಲ್ಲ, ಅಲ್ಲಿ ಅವನು ಸರಿಯಾಗಿ ಕೆಲಸ ಮಾಡಿದ್ರೇನೆ ಅವನಿಗಲ್ಲಿ ಗೌರವ. ಅವನೇನಾದ್ರೂ ತಪ್ಪಾಗಿ ಸುಳ್ಳು ಹೇಳೋದು, ಸೋಮಾರಿತನ ಮಾಡೋದು ಅಥವಾ ಲಂಚ ತಗೊಳ್ಳೋದು ಮಾಡಿದಾಗ ಏನಾಗುತ್ತೆ, ಅವನ ಕೆಟ್ಟ ಹೆಸರು ಬರುತ್ತೆ, ಅವನಿಗೂ ಕೆಟ್ಟದ್ದು, ಹಾಗೆ ಸಮಾಜಕ್ಕೂ ತೊಂದರೆ ಆಗುತ್ತೆ. ಈಗ ಅವನು ಯಾವ ಅಧಿಕಾರದಲ್ಲಿದ್ದ ಏನು ಪ್ರಯೋಜನ? ಅದೇ ಒಬ್ಬ ಸಾಮಾನ್ಯವಾದ ವ್ಯಕ್ತಿ ಒಂದು ಸಾಮಾನ್ಯ ಕೆಲಸ ಮಾಡ್ತಾ ಇದ್ರು ಕೂಡ ಅಲ್ಲಿ ಆ ವ್ಯಕ್ತಿ ಪ್ರಾಮಾಣಿಕನಾಗಿ ಕೆಲಸ ಮಾಡ್ತಾ ಇದ್ರೆ, ಪ್ರಾಮಾಣಿಕತೆಯಿಂದ ಅವನು ಕೆಲಸ ಮಾಡ್ತಾ ಇದ್ರೆ ಆವಾಗ ಏನಾಗುತ್ತೆ, ಆ ವ್ಯಕ್ತಿ ಸಮಾಜದಲ್ಲಿ ಒಳ್ಳೆಯ ಗೌರವವನ್ನು ಪಡ್ಕೋತಾನೆ. ಉದಾಹರಣೆಗೆ ನಾವು ಬಹಳಷ್ಟು ನೋಡಿದ್ದೀವಿ, ಅವರು ಸಾಮಾನ್ಯವಾದ ಒಂದು ಸ್ಥಿತಿಲಿದ್ರು, ಆಮೇಲೆ ಅವರು ಉತ್ತಮವಾದ ಸೇವೆ ಮಾಡಿ ಅದರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಮಾಡಿಕೊಟ್ಟಿದ್ರಿಂದ ಅವರಿಗೆ ಒಂದು ಗೌರವವನ್ನು ಕೊಡ್ತಾರೆ. ಅಂದ್ರೆ ಏನಾಯ್ತು, ಅರ್ಥ ಏನಾಯ್ತು ಇಲ್ಲಿ? ನಾವು ಯಾವ ಅಧಿಕಾರಕ್ಕೆ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿ ನಾವು ಏನ್ ಕೊಟ್ಟಿದ್ದೀವಿ ಸಮಾಜಕ್ಕೆ ಅನ್ನೋದು ಮುಖ್ಯ. ಜನ ನೋಡೋದು ಇದನ್ನೇ. ಹೀಗಾಗಿ ನಾವು ನಮ್ಮ ಒಂದು ಭಾವನೆಗೆ ಅನುಸಾರವಾಗಿ ನಿರ್ಧಾರ ಮಾಡೋದಲ್ಲ ಇದು. ನಾವು ನಿರ್ಧಾರ ತಗೋಬೇಕಾಗಿರೋದು ಯೋಗಿಯಾದಾಗ ಭಗವಂತ ಹೇಳೋ ಹಾಗೆ ನಮ್ಮ ಒಂದು ಕಾರ್ಯವನ್ನ ನಾವು ಪ್ರಾಮಾಣಿಕತೆಯಿಂದ ಮಾಡಿದಾಗ, ಕೆಲಸ ಮಾಡಕ್ ಮೊದ್ಲೇನೆ ನನಗಿದ್ರಿಂದ ಏನ್ ಲಾಭ, ಅದರಿಂದ ನನಗೆಷ್ಟು ಸುಖ ಸಿಗುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡು ಕೆಲಸ ಮಾಡೋದಲ್ಲ, ನಾನ್ ಮಾಡ್ಬೇಕಾಗಿರೋ ಕರ್ತವ್ಯವನ್ನ ಸರಿಯಾಗಿ ನಾನು ಮಾಡ್ಬೇಕು ಅನ್ನೋದು ಮಾತ್ರ ಮನಸ್ಸಿನಲ್ಲಿ ಇರ್ಬೇಕು. ಆಗೇನಾಗುತ್ತೆ, ಅವರು ಯಾವ ಒಂದು ಕೆಲಸ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಅದರಲ್ಲಿ ತೃಪ್ತಿ ಇರುತ್ತೆ. ಅದೇ ರೀತಿಯಲ್ಲಿ ಅವರಿಂದ ಸಮಾಜಕ್ಕೂ ಕೂಡ ಒಳ್ಳೇದಾಗುತ್ತೆ. ಕೊನೆಗೆ ಅವರು ಪರಮಾತ್ಮ ಹೇಳಿದ ಹಾಗೆ ಅಥವಾ ಮಹಾತ್ಮರು ನಮಗೆ ಆದೇಶ ಕೊಟ್ಟಿರೋ ಹಾಗೆ, ಗುರುಗಳ ಆದೇಶದಂತೆ ನಾವು ಯೋಗ ಜೀವನವನ್ನೇ ಮಾಡಿದಾಗತ್ತೆ. ಜೀವನದಲ್ಲಿ ಯಾವ ಕೆಲಸ ಮಾಡ್ತಾ ಇದೀಯಾ ಅನ್ನೋದು ಮುಖ್ಯ ಅಲ್ಲ, ಆ ಕೆಲಸವನ್ನ ಯೋಗಿಯಾಗಿ ಮಾಡ್ತಾ ಇದೀಯಾ ಅನ್ನೋದು ಮುಖ್ಯ. ಸೊ ಇದನ್ನೇ ಸ್ವಾಮಿ ವಿವೇಕಾನಂದರು ನಮಗೆ ತಿಳಿಸ್ಕೊಡ್ತಾರೆ. ಇದು ಭಗವಂತನ ಆದೇಶ ಅನ್ನೋದನ್ನ ಕೂಡ ನಾವು ನೆನ್ಪಿಟ್ಕೋಬೇಕು. ಈಗ
ಒಂದು ಉದಾಹರಣೆ ನೋಡೋಣ. ವಿದ್ಯಾರ್ಥಿಗಳಿಗೆ ಕೇಳಿದಾಗ ದೊಡ್ಡವರು ಏನಾಗ್ತೀಯ ಮುಂದೆ, ನಾನೇನು ಈ ತರ ಒಂದು ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಅದು ಕೂಡ ಸಂದರ್ಭಾನುಸಾರವಾಗಿ ಬದಲಾಗ್ಬೋದು. ಅವ್ರು ಅಂದ್ಕೊಂಡಿದ್ದ ಹಾಗೆ ಅದೇ ಕೆಲಸನೂ ಸಿಗ್ಬೋದು, ಬದಲಾಗ್ಬೋದು. ಅದರಲ್ಲೇನಂತ ವ್ಯತ್ಯಾಸ ಇಲ್ಲ. ಯಾವ ಕೆಲಸ ಮಾಡ್ತಾ ಇದ್ರು ಆ ಕೆಲಸದಲ್ಲಿ ನಾವು ಯಶಸ್ವಿ ಆಗ್ಬೇಕು, ಆದರ್ಶ ವ್ಯಕ್ತಿ ಆಗ್ಬೇಕು. ಆದರ್ಶ ಅಂತ ಒಂದಿದೆ. ಆದರ್ಶ ಅಂದ್ರೆ ಉತ್ತಮವಾದ ಸ್ಥಿತಿ. ಯಾವುದೇ ಕೆಲಸ ಮಾಡಿದ್ರು ಉತ್ತಮವಾಗಿ ಮಾಡು ಅಂತ ಪರಮಾತ್ಮ ಹೇಳಿರೋದು. ನೀನೊಬ್ಬ ವ್ಯಾಪಾರಿ ಆದ್ರೆ ಉತ್ತಮವಾದ ವ್ಯಾಪಾರಿ ಆಗು, ಪ್ರಾಮಾಣಿಕ ವ್ಯಾಪಾರಿ ಆಗು. ನೀನೊಬ್ಬ ಅಧಿಕಾರಿ ಆದ್ರೆ ಉತ್ತಮ ಅಧಿಕಾರಿ, ಪ್ರಾಮಾಣಿಕವಾದ ಅಧಿಕಾರಿಯಾಗಿ ಸಮಾಜಕ್ಕೆ ಸೇವೆ ಮಾಡು. ಅದು ಯೋಗ ಜೀವನನೇ ಆಗತ್ತೆ. ಸಿನ್ಸಿಯಾರಿಟಿ ಅಂತ ಕರೀತಾರೆ. ಹಾಗೆ ಆ ರೀತಿಯಲ್ಲಿ ಇರಬೇಕಾದ್ರೆ ಮನಸ್ಸಿನಲ್ಲಿ ಸಮತ್ವ ಭಾವನೆ ಇರಬೇಕು. ಸೊ ಈಗ ಮುಖ್ಯವಾದ ವಿಚಾರ ನಾವು ಗಮನಿಸಿದ್ವಿ. ಭವಿಷ್ಯದಲ್ಲಿ ಯಾರೇನಾಗಬೇಕು ಅನ್ನೋದು ಅದು ಅವರವರ ಪ್ರಾರಬ್ಧ ನಿರ್ಧಾರ ಮಾಡುತ್ತೆ. ಕೆಲಸ ಯಾವುದೋ ಒಂದು ಮಾಡೇ ಮಾಡ್ತಾರೆ. ಯಾವ ಕೆಲಸ ಮಾಡಿದ್ರು ಅವರು ಅದನ್ನೇ ಊಟ ಮಾಡೋದು, ಅದೇ ಜೀವನನೇ ಮಾಡ್ತಾ ಇರ್ತಾರೆ. ಅದರಲ್ಲಿ ಏನು ಬದಲಾವಣೆ ಆಗಲ್ಲ. ಆದ್ರೆ ಸ್ವಲ್ಪ ಹೆಚ್ಚು ಹಣ ಬರ್ಬೋದು, ಕೆಲವು ಕೆಲಸಗಳಲ್ಲಿ ಹಣ ಕಡಿಮೆ ಬರ್ಬೋದು ಅಷ್ಟೆ. ಇಲ್ಲಿ ಮುಖ್ಯವಾದ ವಿಚಾರ ಏನು ಅಂದ್ರೆ, ಸಮತ್ವ ಭಾವದಲ್ಲಿದ್ದು ನೀನು ಆ ಕೆಲಸ ಮಾಡಿದಾಗ ನೀನು ಯೋಗಿ ಆಗ್ತೀಯ. ಸಮತ್ವ ಭಾವ ಅಂದ್ರೆ ಸಂದರ್ಭಗಳು ಬದಲಾಗ್ತಾ ಇರುತ್ತೆ. ಕೆಲವು ಸರಿ ನಮಗೆ ಹೆಚ್ಚು ಲಾಭ ಬರ್ಬೋದು, ಕಡಿಮೆ ಲಾಭ ಬರ್ಬೋದು. ನಾವು ಕೆಲಸ ಮಾಡುವಂತ ಸ್ಥಳದಲ್ಲಿ ಕೆಲವರು ನಮ್ಗೆ ಒಳ್ಳೆಯವರೇ ಸಿಗ್ಬೋದು, ಕೆಲವರು ತೊಂದರೆ ಕೊಡೋರು ಸಿಗ್ಬೋದು. ಸನ್ಮಾನ ಆಗ್ಬೋದು, ಅವಮಾನ ಆಗ್ಬೋದು. ಹಾಗೇನೆ ಕೆಲವು ಸಮಯದಲ್ಲಿ ಕೆಲಸ ಕಷ್ಟ ಆಗತ್ತೆ, ಆಮೇಲೆ ಸುಲಭ ಆಗತ್ತೆ. ಯಾವುದೇ ಪರಿಸ್ಥಿತಿ ಬಂದ್ರು ದ್ವಂದ್ವಗಳು ಮನಸ್ಸನ್ನ ಸಮತೋಲನದಲ್ಲಿ ಇಟ್ಕೊಂಡು ಇದು ಹೀಗೆ ಇರಲ್ಲ, ಬಂದು ಹೋಗ್ತಾ ಇರುತ್ತೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ಇದನ್ನ ಯೋಗ ಅಂತ ಕರಿತಿದ್ದಾರೆ. ಸೊ ಈಗ ಇವತ್ತಿನ ಈ ನೀತಿ ಶಿಕ್ಷಣದ ತರಗತಿಯಲ್ಲಿ ನಾವು ಮುಖ್ಯವಾಗಿ ಒಂದು ಪದವನ್ನ ಅರ್ಥ ಮಾಡ್ಕೊಂಡ್ವಿ. ಏನು ಅಂದ್ರೆ ಯೋಗ ಅನ್ನುವಂಥದ್ದು. ಇದು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಮನಸ್ಸಿನಲ್ಲಿ ಇರಬೇಕಾಗಿರುವಂತ ವಿಚಾರ. ಹೇಗೆ ಯೋಗ ಅಂದ್ರೆ ನಮಗೆ ದೊರೆತಿರುವಂತ ಕೆಲಸವನ್ನ, ನಾವು ಮಾಡ್ತಾ ಇರೋ ಕೆಲಸವನ್ನ ನಮಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ ಅಪೇಕ್ಷೆ ಇಟ್ಕೊಳ್ದೆ ಮಾಡೋದು, ಎಕ್ಸ್ಪೆಕ್ಟೇಷನ್ ಇಲ್ಲದೆ ಮಾಡೋದು. ಹಾಗೆ ನಮಗೆ ಎಷ್ಟು ಸಿಕ್ಕಿದ್ರೆ ಅಷ್ಟರಲ್ಲಿ ತೃಪ್ತರಾಗಿ ಆ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಮಾಡ್ತಾ ಹೋಗೋದು. ಮೂರನೇದಾಗಿ ಆ ಕೆಲಸವನ್ನ ಉತ್ತಮ ಮಟ್ಟದಲ್ಲಿ ಮಾಡೋದು. ಆದರ್ಶ ಅಂದ್ರೆ ಅದೇ, ಉತ್ತಮ ಮಟ್ಟದಲ್ಲಿ ಮಾಡೋದು. ಮಾಡೋ ಕೆಲಸವನ್ನೇ ಬಹಳ ಚೆನ್ನಾಗಿ ಮಾಡೋದು. ಇನ್ನೊಂದಿದೆ, ಈ ಮೂರು ವಿಚಾರ ಆದ್ಮೇಲೆ ಇನ್ನೊಂದು ಭಗವಂತ ಹೇಳೋದು, ನೀನ್ ಏನೇ ಕಾರ್ಯ ಮಾಡು ಅದನ್ನ ನನಗಾಗಿ ಮಾಡು, ಭಗವಂತ ಮೆಚ್ಚುವಂತೆ ನಾವು ಮಾಡ್ಬೇಕು. ನೋಡಿ, 4 ವಿಚಾರಗಳನ್ನ ನೆನಪಿನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡಿದ್ದೆ ಆದ್ರೆ ನಮಗೆ ಏನ್ ಕೆಲಸ ಸಿಕ್ಕಿದೆಯೋ, ನಮ್ಮ ಕರ್ತವ್ಯ ಏನ್ ಸಿಕ್ಕಿದೆಯೋ ಆ ಕರ್ತವ್ಯವನ್ನ ಮಾಡ್ತಾನೆ ನಾವು ಸಂತೋಷವಾಗೂ ಇರ್ಬೋದು, ಉದ್ಧಾರ ಆಗ್ಬೋದು, ಯೋಗಿ ಆಗ್ಬೋದು, ಭಗವಂತನನ್ನ ಕಾಣ್ಬೋದು, ಭಗವಂತನಿಗೆ ಪ್ರೀತಿ ಪಾತ್ರ ಆಗ್ಬೋದು.
ಇಷ್ಟಾಗಬೇಕಾದ್ರೆ ಮೊದಲು ನಮ್ಮ ಮನಸ್ಸಿನಲ್ಲಿ ಇದು ಚಿಕ್ಕ ಕೆಲಸ, ಇದು ದೊಡ್ಡ ಕೆಲಸ, ನನಗಿದೇ ಬೇಕು, ಇದರಿಂದ ನನಗೆ ಬಹಳ ಸುಖ ಸಿಗುತ್ತೆ, ಇದರಿಂದ ಹೆಚ್ಚು ಕಷ್ಟ, ಈ ಭಾವನೆಗಳೆಲ್ಲ ತೆಗೆದ್ಬಿಡ್ಬೇಕು. ಸಮಾಜದಲ್ಲಿ ಇದೇ ಗೊಂದಲ ಆಗಿರೋದು. ಒಬ್ಬರನ್ನ ಇನ್ನೊಬ್ಬರು ನೋಡಿ ಹೋಲಿಕೆ ಮಾಡ್ಕೊಂಡಾಗ, ಕಂಪ್ಯಾರಿಸನ್ ಮಾಡ್ಕೊಂಡಾಗ, ಅವ್ರಿಗಿಂತ ನಾನು ಕೆಳಗಿದ್ದೀನಿ ಅಂತನೋ, ಅವ್ರಿಗಿಂತ ನಾನು ಮೇಲಿದ್ದೀನಿ ಅನ್ನುವಂತ ಭೇದ ಭಾವನೆ ಬರುತ್ತೆ. ಇದು ಬರಬಾರ್ದು. ವಿವೇಕಾನಂದ ಅದಕ್ಕೆ ಹೇಳಿದ್ದು ಈಚ್ ಈಸ್ ಗ್ರೇಟ್ ಇನ್ ಈಸ್ ಓನ್ ಪ್ಲೇಸ್. ಪ್ರತಿಯೊಬ್ಬರು ಸಮಾಜಕ್ಕೆ ಅವಶ್ಯಕತೆ ಇದೆ. ಅವರವರ ಕೆಲಸ ಉತ್ತಮವಾದ್ದೇ, ಸಮಾಜಕ್ಕೆ ಬೇಕಾಗಿರುವಂಥದ್ದು. ಆದ್ರೆ ಅವರು ಮಾಡೋ ಕೆಲಸವನ್ನ ಸರಿಯಾಗಿ ಮಾಡಿದ್ದೇ ಆದ್ರೆ ಅವರು ಖಂಡಿತವಾಗಿ ಆ ಕೆಲಸದಲ್ಲೇ ಯೋಗಿ ಆಗ್ತಾರೆ. ನಾವು ಕೆಲವೆಲ್ಲ ಉದಾಹರಣೆಗಳು ನೋಡಿದ್ದೀವಿ. ಅವನು ಯಾರೋ ಒಬ್ಬ ವ್ಯಕ್ತಿ ಇದ್ದ, ರೈತ. ಅವನು ತನ್ನದೇ ಒಂದು ಸ್ವಪ್ರಯತ್ನದಿಂದ ತನ್ನ ಜಮೀನಿಗೆ ನೀರು ಬೇಕಾಗಿತ್ತು, ಅದಕ್ಕೆ ಪ್ರಯತ್ನ ಪಟ್ಟು ಅದನ್ನ ಪಡ್ಕೊಂಡ. ಅವನೇ ಬಾವಿ ತೋಡಿದ್ದೋ ಅಥವಾ ಯಾವುದೋ ಒಂದು ದೂರದ ಕಡೆಯಿಂದ ನೀರು ತಂದಿದ್ದೋ, ಅಥವಾ ಒಂದು ದಾರಿ ಆಗ್ಬೇಕಾಗಿತ್ತಂತೆ, ಬಹಳ ಸುತ್ತಕೊಂಡು ಹೋಗ್ತಾ ಇದ್ರಂತೆ. ಆ ಊರ್ನವ್ರಿಗೆಲ್ಲ ಕಷ್ಟ ಆಗ್ತಾ ಇತ್ತು. ಅವನೇನ್ ಮಾಡ್ದ, ಆ ಬೆಟ್ಟ ಏನ್ ಅಡ್ಡ ಇತ್ತಲ್ಲ, ಆ ಬೆಟ್ಟದ ಮೂಲಕ ಹೋಗೋಕೆ ದಾರಿ ಮಾಡ್ಬೇಕು. ಜನ ಎಲ್ಲ ನಗ್ತಾರೆ. ಜನ ಹಾಗೆ ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೀವು ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬೆಕ್ಕಡ್ಡ ಬಂದ್ರೆ ಅಶುಭ ಅಂತಿರಲ್ಲ, ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ಬೆಕ್ಕಗಿಂತ ಮನುಷ್ಯರೇ ಅಡ್ಡ ಬರೋದು ಜಾಸ್ತಿ ಅಂತ ವಿವೇಕಾನಂದ್ರ ಮಾತು. ಹಾಗಾಗಿ ಇವನ ವಿಚಾರದಲ್ಲೂ ಹಾಗೆ ಆಯ್ತಂತೆ. ಆದ್ರೆ ಇವನು ಧೈರ್ಯವಾಗಿ ಸಮಭಾವದಲ್ಲಿ ಯಾರೇನಂದ್ರು ಬೇಸರ ಮಾಡ್ಕೊಳ್ಳದೆ ತನ್ನ ಪ್ರಯತ್ನ ತಾನು ಮಾಡ್ತಾ ಹೋದ್ನಂತೆ. ಅವನೊಬ್ನೇ ಸ್ವಲ್ಪ ಸ್ವಲ್ಪ ದಾರಿ ಮಾಡ್ತಾ 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 ಕೊನೆಗೆ ಆ ಬೆಟ್ಟದ ಮೂಲಕ ಹೋಗೋದಕ್ಕೆ ಒಂದು ದಾರಿನ ಮಾಡೇ ಬಿಟ್ಟ. ಆಮೇಲೆ ಜನ ಎಲ್ಲ ಅವನನ್ನು ಮೆಚ್ಕೊಂಡ್ರು. ಸರ್ಕಾರ ಕೂಡ ಅವನನ್ನು ಗುರುತಿಸಿ ಅವನಿಗೊಂದು ಬಿರುದು ಕೊಡ್ತು ಅಂತೆಲ್ಲ ಇದೆ, ಸನ್ಮಾನ ಮಾಡಿದ್ರು ಅಂತ ಇದೆ. ನೋಡಿ, ಇದು ಯೋಗಿಯ ಕೆಲಸ. ಇದನ್ನ ಹೇಳಿದ್ದು. ಯಾರೇನಂದ್ರು ಕೂಡ, ಅವರು ಡಿಸ್ಕರೇಜ್ ಮಾಡಿದ್ರು, ಸಹಾಯ ಮಾಡದೇ ಇದ್ರು ಅಥವಾ ಮಾಡಿದ್ರು, ನಾನು ಒಂದು ಆದರ್ಶ ಇಟ್ಕೊಂಡು ಒಳ್ಳೆ ಕೆಲಸವನ್ನ ನಾನು ಮಾಡಬೇಕು. ಈಗ ಬೇರೆ ಒಬ್ಬ ದೊಡ್ಡ ಅಧಿಕಾರಿಗಿಂತ ಇವನು ಉತ್ತಮನಾದ, ಬಹಳ ಒಳ್ಳೆ ಪುಣ್ಯ ಕಾರ್ಯವನ್ನು ಮಾಡಿದ ಹಾಗಾಯ್ತು. ಸಾವಿರಾರು ಜನ ಆ ದಾರಿಲಿ ಓಡಾಡ್ತಾರೆ, ಆ ಪುಣ್ಯ ಅವನಿಗೆ ಸಿಗುತ್ತೆ, ಕ್ರೆಡಿಟ್ ಅಂತ ಕರೀತಾರೆ. ನಾವಿರೋ ಸ್ಥಾನದಲ್ಲೇ ಒಳ್ಳೆ ಕೆಲಸವನ್ನ ಮಾಡ್ತಾ, ಜನಗಳ ಮಾತಾಗ್ಲಿ, ಲಾಭ ನಷ್ಟಗಳಾಗ್ಲಿ, ಕಷ್ಟ ಸುಖಗಳಾಗ್ಲಿ, ಇದನ್ನ ಗಮನದಲ್ಲಿ ಇಟ್ಕೊಳ್ದೆ ನಮ್ಮ ಕರ್ತವ್ಯ ನಾವು ಮಾಡ್ತಾ ಹೋದ್ರೆ ಇದನ್ನ ಆದರ್ಶ ಅಂತ ಕರೀತಾರೆ. ಇದನ್ನೇ ಭಗವಂತ ಹೇಳಿದ್ದು, ಇಂತಹ ಆದರ್ಶ ವ್ಯಕ್ತಿಯಾಗು, ಯೋಗಿಯಾಗು ಅಂತ. ಇನ್ನು ಒಂದು ಉದಾಹರಣೆ ನೋಡೋದಾದ್ರೆ, ವಿವೇಕಾನಂದರ ಜೀವನದಲ್ಲೇ ಬರುತ್ತದೆ. ವಿವೇಕಾನಂದ್ರ ಏನು ಅಂದ್ಕೊಂಡ್ರು, ನಾನು ಒಂದು ಕಡೆ ಇದ್ದು ಗಾಢವಾದ ಧ್ಯಾನ ಮಾಡ್ತಾ ಸಮಾಧಿ ಸ್ಥಿತಿಲಿ ಇರ್ತೀನಿ, ನನಗಿದೇ ಆದರ್ಶ, ಇದೇ ಬಹಳ ಒಳ್ಳೇದು ಅಂತ ಅಂದ್ಕೊಂಡ್ರಂತೆ. ಆದರೆ ಶ್ರೀರಾಮಕೃಷ್ಣರು ಹೇಳಿದ್ರು, ನೀನು ನಿನ್ಪಾಡಿಗೆ ಧ್ಯಾನ ಮಾಡ್ತಾ ಸಮಾಧಿ ಸ್ಥಿತಿಯಲ್ಲಿ ಇರೋದಕ್ಕೆಲ್ಲ ನೀನ್ ಬಂದಿರೋದಿಲ್ಲ, ಈ ಜಗತ್ತಿಗೆ ಬಂದಿರೋದು. ನೀನು ಓಡಾಡ್ಬೇಕು, ಜಗತ್ತಲ್ಲಿ ಎಷ್ಟೋ ದೇಶಗಳನ್ನ ನೀನು ಸುತ್ತಬೇಕು, ಸಾವಿರಾರು ಜನರನ್ನ ನೀನು ಭೇಟಿಯಾಗಬೇಕು, ಅಲ್ಲೆಲ್ಲ ನೀನು ಜ್ಞಾನ ಪ್ರಸಾರ ಮಾಡಬೇಕು, ವೇದಾಂತವನ್ನ ಪ್ರಚಾರ ಮಾಡಬೇಕು. ಅನೇಕ ಪ್ರದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ ನೀನು ಇದನ್ನ ಮಾಡಬೇಕು.
ಅಂದ್ರೆ ಜಗತ್ತಿಗೆ ನೀನು ಉಪದೇಶ ಮಾಡಬೇಕು ಅಂತ ಶ್ರೀರಾಮಕೃಷ್ಣರು ಹೇಳಿದ್ರು ಗುರುಗಳು. ವಿವೇಕಾನಂದರಿಗೆ ಅದು ಇಷ್ಟ ಇರಲಿಲ್ಲ. ನಾನು ಧ್ಯಾನ ಮಾಡಬೇಕು, ಸಮಾಧಿ ಸ್ಥಿತಿಯಲ್ಲಿ ಆನಂದವಾಗಿರ್ಬೇಕು ಅಂತ ಇವ್ರಿಗಿಷ್ಟ. ಆದ್ರೆ ನಡೆದಿದ್ದೇನು? ಗುರು ಹೇಳಿದ ಹಾಗೆ ನಡೀತು, ಶಿಷ್ಯ ಅಂದ್ಕೊಂಡ ಹಾಗೆ ನಡೆದಿಲ್ಲ. ಅವರು ಹೊರಗಡೆ ಓಡಾಡ್ಲೇಬೇಕಾಯ್ತು, ಭಾರತವನ್ನೆಲ್ಲ ಸಂಚಾರ ಮಾಡಿದ್ರು, ಆ ತುದಿಯಿಂದ ಈ ತುದಿವರೆಗೂ. ಅಷ್ಟು ಸಾಲದು ಅಂತ ವಿದೇಶಗಳಿಗೆ ಹೋಗಿ ಅಲ್ಲೆಲ್ಲ ಒಂದಷ್ಟು ಓಡಾಡಿ ವೇದಾಂತವನ್ನ ಪ್ರಚಾರ ಮಾಡಿದ್ರು. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಈಗ ಭಾವಿಸ್ಬೋದು, ನಾನು ಹೀಗಿರ್ತೀನಿ ಹಾಗಿರ್ತೀನಿ ಅಂತೆಲ್ಲ ಅಂದ್ಕೋಬಹುದು. ಜನಗಳು ಕನ್ಸು ಕಾಣ್ತಾ ಇರ್ತಾರೆ, ಮಕ್ಕಳು ಹೀಗಾಗ್ಬೇಕು ಹಾಗಾಗ್ಬೇಕು ಅಂತ. ತಂದೆ ತಾಯಿಗಳು ಅಂದ್ಕೊಂಡಾಗೂ ಮಕ್ಕಳಾಗಲ್ಲ, ಅವ್ರು ಅಂದ್ಕೊಂಡಾಗೂ ಆಗಲ್ಲ. ಅವ್ರ ಜೀವನ ಏನ್ ಹಾಗಿರಲ್ಲ. ಭಗವಂತ ಅವರಿಗೆ ಏನು ಕೊಟ್ಟಿದ್ದಾನೋ ಕರ್ತವ್ಯ, ಅದೇ ಕರ್ತವ್ಯವನ್ನ ಅವ್ರು ಮಾಡ್ಬೇಕಾಗುತ್ತೆ. ಆಮೇಲೆ ಅವರಿಗೆ ಎಷ್ಟು ಸುಖ, ಎಷ್ಟು ಸನ್ಮಾನ, ಏನೆಲ್ಲ ಭಗವಂತ ನಿರ್ಧಾರ ಮಾಡಿದ್ದಾನೋ ಅವ್ರಿಗದು ಸಿಕ್ಕೇ ಸಿಗುತ್ತೆ. ಇದು ಮುಖ್ಯನೂ ಅಲ್ಲ. ಮುಖ್ಯ ಏನು ಅಂದ್ರೆ ಸಮತ್ವದಲ್ಲಿದ್ದು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಯೋಗಿ ಆಗೋದೇ ಮುಖ್ಯ. ಸೊ ಇವತ್ತಿನ ಈ ನೀತಿ ಶಿಕ್ಷಣದಲ್ಲಿ ನಾವು ಗಮನಿಸಿದ್ದಿಷ್ಟೇ, ಭವಿಷ್ಯದಲ್ಲಿ ನಾವು ಏನಾಗಬೇಕು, ಏನ್ ಕೆಲಸ ಮಾಡಬೇಕು, ಎಷ್ಟು ಸಂಪಾದನೆ ಮಾಡಬೇಕು, ಎಷ್ಟು ಸುಖ ಪಡಬೇಕು, ಇದು ಯಾವುದು ಕೂಡ ಮುಖ್ಯ ಅಲ್ಲ. ಎಲ್ಲರಿಗೂ ಅನ್ವಯಿಸೋ ಹಾಗೆ ನಾವು ಯೋಗ ಜೀವನವನ್ನ ಮಾಡಬೇಕು. ಭಗವಂತ ನಮ್ಗೆ ಏನ್ ಅವಕಾಶ ಕೊಡ್ತಾನೋ, ಏನ್ ಕರ್ತವ್ಯ ಕೊಡ್ತಾನೋ, ಆ ಕರ್ತವ್ಯವನ್ನ ನಿರ್ವಹಿಸುವಾಗ ಬರುವಂತ ಸುಖ ದುಃಖಗಳು, ಲಾಭ ನಷ್ಟಗಳು, ಒಳ್ಳೆ ಮಾತುಗಳು, ಕೆಟ್ಟ ಮಾತುಗಳು, ಇನ್ನೊಂದು ಮತ್ತೊಂದು, ಇವೆಲ್ಲವನ್ನು ಸಹಿಸಿಕೊಂಡು ನಮ್ಮ ಆದರ್ಶವನ್ನ ನಾವು ತಲುಪೋದೆ ಯೋಗ ಜೀವನ. ಇಂಥ ಯೋಗಿಯಾಗು, ಸಮತ್ವದಲ್ಲಿ, ಮನಸ್ಸನ್ನ ಸಮತ್ವದಲ್ಲಿದ್ದುಕೊಂಡು ಸುಖ ಬಂದಾಗ ಹಿಗ್ಗದೆ, ನೋವು ಬಂದಾಗ ಕುಗ್ಗದೆ, ಸಮತ್ವದಲ್ಲಿದ್ದು ಜೀವನ ಮಾಡು ಅನ್ನೋದೇ ಭಗವಂತನ ಆದೇಶ. ನಾನು ಯೋಗಿ ಆಗ್ತೀನಿ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿ ಭಾವಿಸ್ಬೇಕು. ಇವತ್ತು ಸಮಾಜಕ್ಕೆ ಬೇಕಾಗಿರೋದು ಯೋಗ ಜೀವನ, ಇದಕ್ಕೆ ವಿರುದ್ಧವಾಗಿರೋದು ಭೋಗ ಜೀವನ. ಈಗೇನ್ ಮಾಡ್ಬೇಕು, ಭಗವಂತ ಏನ್ ಹೇಳಿದ್ದಾನೆ ಅನ್ನೋದನ್ನು ಗಮನಿಸಿದ್ವಿ. ಏನ್ ಮಾಡಬಾರದು ಅನ್ನೋದು ಕೂಡ ಇದೆ, ಅದ್ರ ಬಗ್ಗೆನೂ ತಿಳ್ಕೋಬೇಕು. ಭೋಗ ಜೀವನ ಅಂತ ಕರೀತಾರೆ, ಯೋಗ ಜೀವನಕ್ಕೆ ವಿರುದ್ಧವಾದ. ಅದ್ರ ಬಗ್ಗೆ ನಾವು ಮುಂದಿನ ಒಂದು ತರಗತಿಯಲ್ಲಿ ನೋಡೋಣ, ಮುಂದಿನ ಕ್ಲಾಸಲ್ಲಿ ಅದನ್ನ ಗಮನಿಸೋಣ. ಹೇಗಿರಬಾರ್ದು, ಹಾಗೇನಾದ್ರು ಇದ್ರೆ ಅದ್ರ ಪರಿಣಾಮ ಏನಾಗುತ್ತೆ, ಹೇಗಿದ್ರೆ ಒಳ್ಳೇದಾಗತ್ತೆ ಅನ್ನೋದನ್ನ ನೋಡಿದ್ವಿ. ಹೇಗಿರಬಾರ್ದು ಅನ್ನೋದನ್ನು ತಿಳ್ಕೋಬೇಕು. ಮುಂದಿನ ಈ ಮಾರಲ್ ಎಜುಕೇಶನ್ ಕ್ಲಾಸ್ ಅಲ್ಲಿ ನಾವು ಈ ವಿಚಾರವನ್ನು ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣ.